ನಮಸ್ಕಾರ ಸ್ನೇಹಿತರೆ, ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ರೈತರಿಗೆ ಒಂದು ಮಹತ್ವದ ಸುದ್ದಿ ಹೊಂದಿದ್ದು, ₹1 ಖರ್ಚಿಲ್ಲದೆ ಬೋರ್ವೆಲ್ ಅನ್ನು ಕೊರೆಸಬಹುದು. ಇದೀಗ ಸರ್ಕಾರದಿಂದ ಮೂಲದಿಂದ ₹9 ಲಕ್ಷ ಸಹಾಯಧನ ಕೊಡಲಿದೆ. ಹಾಗಿದ್ರೆ ಯಾರಿಗೆಲ್ಲ ಈ ಸೌಲಭ್ಯ ಸಿಗುತ್ತೆ? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಕರ್ನಾಟಕ ಸರ್ಕಾರ 2026ರಲ್ಲಿ ಮತ್ತೊಮ್ಮೆ ತನ್ನ ಮಹತ್ವಾಕಾಂಕ್ಷಿ ಗಂಗಾ ಕಲ್ಯಾಣ ಯೋಜನೆಯನ್ನು ಜಾರಿಗೆ ತಂದಿದೆ. ಒಣಭೂಮಿ ಹೊಂದಿರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಉಚಿತ ನೀರಾವರಿ ಸೌಲಭ್ಯ ಇದರ ಅಡಿಯಲ್ಲಿ ಕಲ್ಪಿಸಲಾಗುತ್ತೆ. ಬೋರ್ವೆಲ್ ಇನ್ನು ಕೊರೆಯುವ ಖರ್ಚು ಮತ್ತೆ ಪಂಪ್ಸೆಟ್ ಅಳವಡಿಕೆ ಮತ್ತು ವಿದ್ಯುದೀಕರಣ ಸೇರಿದಂತೆ ಈ 3 ಹಂತಗಳ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸಲಿದ್ದು, ರೈತರು ತಮ್ಮ ಜೇಬಿನಿಂದ ₹1 ಖರ್ಚನ್ನು ಕೂಡ ಮಾಡಬೇಕಾಗಿಲ್ಲ. ಹಾಗಿದ್ರೆ ಈ ಯೋಜನೆಯ ಉದ್ದೇಶ ಏನು? ಈ ಯೋಜನೆಯ ಮೂಲ ಉದ್ದೇಶ 3 ಮುಖ್ಯ ಗುರಿಗಳಲ್ಲಿ ಅಡಗಿದೆ. ಒಣಭೂಮಿ ರೈತರಿಗೆ ನೀರಾವರಿ ಒದಗಿಸುವುದು, ಕೃಷಿ ಉತ್ಪಾದನೆ ಮತ್ತು ಬೆಳೆ ವೈವಿಧ್ಯವನ್ನು ಹೆಚ್ಚಿಸುವುದಾಗಿದೆ. ಹಾಗೂ ರೈತರ ಆದಾಯ ವೃದ್ಧಿಸಿ ಬಡತನ ನಿರ್ಮೂಲನೆ ಮಾಡುವುದು. ಅಂತರ್ಜಾಲದ ಸುಸ್ಥಿರ ಬಳಕೆಯನ್ನು ಉತ್ತೇಜಿಸುವ ಮೂಲಕ ಗ್ರಾಮೀಣ ಕೃಷಿ ಚಟುವಟಿಕೆಗಳನ್ನು ಬಲಪಡಿಸುವ ಗುರಿ ಕೂಡ ಈ ಯೋಜನೆಗಿದೆ. ಈಗಾಗಲೇ ರಾಜ್ಯಾದ್ಯಂತ ಸಾವಿರಾರು ರೈತರು ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಹಾಗಿದ್ರೆ ಎಷ್ಟು ಸಹಾಯಧನ ಸಿಗುತ್ತೆ? ಸಾಮಾನ್ಯ ಜಿಲ್ಲೆಗಳಲ್ಲಿ ವೈಯಕ್ತಿಕ ಬೋರ್ವೆಲ್ ಯೋಜನೆಗೆ 3ರಿಂದ 50 ಲಕ್ಷ ಅಂದರೆ 3.50 ಲಕ್ಷದಿಂದ 4 ಲಕ್ಷವರೆಗೆ ಸಹಾಯಧನ ದೊರೆಯುತ್ತೆ. ಆದರೆ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಮತ್ತು ತುಮಕೂರಿನಂತಹ ಅಂತರ್ಜಾಲ ಮಟ್ಟ ಕುಸಿದ ಜಿಲ್ಲೆಗಳಲ್ಲಿ 4.50 ಲಕ್ಷವರೆಗೂ ಸಹಾಯಧನ ಸಿಗಬಹುದು. ಸಹಕಾರಿ ಸಂಘ ಅಥವಾ ಗುಂಪಾಗಿ ಅರ್ಜಿ ಸಲ್ಲಿಸಿದರೆ 4ರಿಂದ 9 ಲಕ್ಷವರೆಗೂ ಯೂನಿಟ್ ಕಾಸ್ಟ್ ಅನ್ವಯಿಸಬಹುದು. ಹಾಗಾದರೆ ಯಾರಿಗೆ ಇದು ಯೋಜನೆ ಅನ್ವಯವಾಗುತ್ತೆ? ಯೋಜನೆಗೆ ಅರ್ಹರಾಗಲು ಅರ್ಜಿದಾರರು ಕಾಯಂ ನಿವಾಸಿ ಆಗಿರಬೇಕು, ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು, ಮತ್ತೆ ಸಣ್ಣ ಅಥವಾ ಅತಿ ಸಣ್ಣ ರೈತರಾಗಿರಬೇಕು. ವಯಸ್ಸು 18ರಿಂದ 55 ವರ್ಷದ ಒಳಗೆ ಇರಬೇಕು. ಭೂ ಹಿಡುವಳಿ ವಿಷಯದಲ್ಲಿ ಸಾಮಾನ್ಯ ಜಿಲ್ಲೆಗಳಲ್ಲಿ ಕನಿಷ್ಠ 1 ಎಕರೆ ಅಂದರೆ 20 ಗುಂಟೆ ಒಣಭೂಮಿ ಅಗತ್ಯ. ಆದರೆ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಕೇವಲ 1 ಎಕರೆ ಇದ್ದರೆ ಸಾಕು. ಅರ್ಜಿಯನ್ನು ಸಲ್ಲಿಸಲು ಆಧಾರ್ ಕಾರ್ಡ್, ಜಾತಿ ಅಥವಾ ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, RTC ಪಹಣಿ ಪತ್ರವನ್ನು ಇಟ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.